3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರ್ತೇ ಇಲ್ವಲ್ಲಪ್ಪ ಅಂತ ಮಹಿಳೆಯರು ತಲೆ ಮೇಲೆ ಕೈ ಹೊತ್ತು ಕೂತಿದ್ರು. ಯಾಕೆ ಬರ್ತಿಲ್ಲ, ಏನಾಗಿದೆ, ಸರ್ಕಾರ ಕೊಡುತ್ತೋ ಇಲ್ವೋ ಅನ್ನುವಂತ ಒಂದಿಷ್ಟು ಚಿಂತೆಗಳನ್ನ ಹೊತ್ಕೊಂಡು. ಬಟ್ ಇದೀಗ ಗೃಹಲಕ್ಷ್ಮಿಯ ಹಣ ಬಂದೇ ಬಿಟ್ಟಿದೆ. ರಾಜ್ಯದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಸರ್ಕಾರ. ಕಾದು ಕಾದು ಸುಸ್ತಾಗಿದ್ದ ಗೃಹಲಕ್ಷ್ಮಿಯರಿಗೆ ಶುಭ ಸುದ್ದಿ ಸಿಕ್ಕಿದೆ. ಇದೀಗ ಗೃಹಲಕ್ಷ್ಮಿ ಹಣ ಬಂದೇ ಬಿಡ್ತು. ರಾಜ್ಯದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಸಿಕ್ತು. ಕಾದು ಕಾದು ಸುಸ್ತಾಗಿದ್ದ ಗೃಹಲಕ್ಷ್ಮಿಯರಿಗೆ ಶುಭ ಸುದ್ದಿ. ಗ್ಯಾರಂಟಿ ಹಣಕ್ಕಾಗಿ ಕಾಯುತ್ತಿದ್ದವರಿಗೆ ಖುಷಿಯೋ ಖುಷಿ. ಇದೀಗ ಕಂತಿನ ಹಣ ಬಿಡುಗಡೆ ಬಗ್ಗೆ ಬಂತು ಹೊಸ ಅಪ್ಡೇಟ್. ಆಗಲೇ ಫಲಾನುಭವಿಗಳ ಖಾತೆಗೆ 31ನೇ ಕಂತಿನ ಹಣ ಜಮೆ ಆಗಿದೆ. ಗೃಹಲಕ್ಷ್ಮಿಯ ಹಣ ಬರ್ತೇ ಇಲ್ವಲ್ಲಪ್ಪ, ಯಾವಾಗ ಬರುತ್ತೆ, 3 ತಿಂಗಳಾಯ್ತು, ಸರ್ಕಾರ ಏನೋ ಪರಿಷ್ಕರಣೆ ಅದು ಇದು ಅಂತೆಲ್ಲ ಹೇಳುತ್ತೆ. ಇದನ್ನೇ ಒಂದು ರೀಸನ್ ಇಟ್ಕೊಂಡು ಹಣ ಹಾಕೋದೇ ಇಲ್ವಾ, 2,000 ರೂಪಾಯಿ ಕಟ್ ಮಾಡಿಬಿಡುತ್ತಾ ಸರ್ಕಾರ, ಹೀಗೆ ನಾನಾ ಥರದಂಥ ಚಿಂತೆಗಳು. ಮಹಿಳೆಯರು ಇದು ಹಿಂಗೆ ಆದರೆ ಏನು ಮಾಡೋದು, ಟ್ಯಾಬ್ಲೆಟ್ಸ್ಗಳನ್ನ ತರಬೇಕು ಅಂತ ಅಂದರೆ ಅದೇ ಹಣವನ್ನು ಬಳಸ್ಕೊಳ್ತಾ ಇದ್ವಿ, ಅಥವಾ ಇನ್ನಿತರ ಯಾವುದೋ ಒಂದು ಐಟಮ್ಸ್ಗಳನ್ನ ತೆಗೆದುಕೊಳ್ಬೇಕು, ಅಥವಾ ಮನೆಗೆ ಏನೋ ಸಾಮಗ್ರಿ ತೆಗೆದುಕೊಳ್ಬೇಕಂದ್ರೆ ಇದೇ ಹಣದ ಮೇಲೆ ಡಿಪೆಂಡ್ ಆಗಿದ್ವಿ. ಬಟ್ ಇದು ಬರ್ತಾನೆ ಇಲ್ಲ, ಬರುತ್ತೋ ಇಲ್ವೋ ಅಥವಾ ಕೈ ಕೊಟ್ಬಿಡ್ತಾ ಸರ್ಕಾರ, ಹೀಗೆ ನಾನಾ ಥರದಂಥ ಚರ್ಚೆಗಳಾಗ್ತಾ ಇತ್ತು. ಕೊನೆಗೂ 31ನೇ ಕಂತು ಹಣ ಜಮೆ ಆಗಿದೆ ಗೃಹಲಕ್ಷ್ಮಿಯರಿಗೆ. ಶುಭ ಸುದ್ದಿಯನ್ನ ಕೊಟ್ಟಿದೆ ಸರ್ಕಾರ. ಡಿ ಕೆ ಶಿವಕುಮಾರ್ ಅವರು ಹೇಳಿಬಿಟ್ಟಿದ್ರು, ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಹಣ ನಿಲ್ಲೋದಿಲ್ಲ, ಅದು ನಿಮ್ಮ ಅಕೌಂಟ್ಗೆ ಬರ್ತಾನೆ ಇರುತ್ತೆ, ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ. ಬಟ್ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾ ಇದ್ದೀವಿ, ಪರಿಷ್ಕರಣೆ ಮಾಡಬೇಕು. ಸೊ ಹಾಗಾಗಿ ಆ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಮತ್ತೊಮ್ಮೆ ಅರ್ಜಿ ಸಲ್ಲಿಸಿದ್ರೆ ಸಾಕಪ್ಪ, ಮತ್ತೊಮ್ಮೆ ಅಪ್ಡೇಟ್ ಮಾಡಿಬಿಟ್ರೆ ಸಾಕು. ಗ್ರಾಮವನ್ನಾಗಿರ್ಬೋದು, ಬೆಂಗಳೂರವನ್ನಾಗಿರ್ಬೋದು, ಸೊ ಇಲ್ಲೆಲ್ಲ ಹೋಗಿ ನೀವು ಅಪ್ಡೇಟನ್ನು ಮಾಡಿದ್ರೆ ಸಾಕು ನಮಗೆ, ಅಷ್ಟೇ, ನಿಮ್ಮ ಹಣ ಮಾತ್ರ ನಿಲ್ಲಿಸೋದಿಲ್ಲ, ಕೊಡ್ತೀವಿ ಅಂತ ಹೇಳಿದರು. ಇದೀಗ 30 ಕಂತು ಈಗ ಆಲ್ರೆಡಿ ರಿಲೀಸ್ ಆಗಿತ್ತು. ಇದೀಗ 31ನೇ ಕಂತು ರಿಲೀಸ್ ಮಾಡಿದೆ. 31ನೇ ಕಂತಿನ ಹಣವನ್ನು ಗೃಹಲಕ್ಷ್ಮಿಯರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದೆ ಸರ್ಕಾರ. ಚಿಂತೆ ಮಾಡುವಂತಿಲ್ಲ ಇದೀಗ, ಅಂದರೆ ಮುಂದಿನ ಕಂತುಗಳು ಕೂಡ ನಿಮ್ಮ ಅಕೌಂಟ್ಗೆ ಜಮೆ ಆಗುತ್ತೆ. 31ನೇ ಕಂತಿನ ಹಣ ಬಿಡುಗಡೆ ಮಾಡಿದ ರಾಜ್ಯ ಸರ್ಕಾರ. 2,400 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ ಸಿಎಂ ಡಿಕೆ ಸರ್ಕಾರ. 31ನೇ ಕಂತಿನ ಹಣ ಪಾವತಿಸಲು 2,400 ಕೋಟಿ ರಿಲೀಸ್. ರಾಜ್ಯದ 1.24 ಕೋಟಿ ಮನೆ ಯಜಮಾನಿಯರ ಖಾತೆಗೆ ಹಣ. ಇಂದು ನಾಳೆಯೊಳಗೆ ಎಲ್ಲರ ಖಾತೆಯಲ್ಲೂ ಜನ ಕಾಂಚಾನ. ಈವರೆಗೆ ಗೃಹಲಕ್ಷ್ಮಿ ಯೋಜನೆಗೆ 74,650 ಕೋಟಿ ರೂಪಾಯಿ ಖರ್ಚಾಗಿದೆ. ಈಗಾಗಲೇ 30 ಕಂತುಗಳ ಹಣ ಪಾವತಿ ಮಾಡಿರುವಂತಹ ಸರ್ಕಾರ. ಇದು ಸೇರಿ ಫಲಾನುಭವಿಗಳಿಗೆ ಖಾತೆಗೆ 62,000 ರೂಪಾಯಿ ಪಾವತಿ. ಗ್ಯಾರಂಟಿ ಯೋಜನೆ ಅನುಷ್ಠಾನ ಉಪಾಧ್ಯಕ್ಷರಿಂದ ಮಾಹಿತಿ ಸಂಗ್ರಹ ಮಾಡಲಾಗಿದೆ. ಹಣ ಜಮೆ ಬಗ್ಗೆ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದರೆ ಜನವರಿ ಫೆಬ್ರವರಿಯ ಗೃಹಲಕ್ಷ್ಮಿಯ ಹಣದ ಬಗ್ಗೆ ಮಾತೇ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಬಾಕಿ ಹಣವನ್ನ ಜಮೆ ಮಾಡಿಸಿ. ಯಾವಾಗ ಜಮೆ ಮಾಡಿಸ್ತೀರಿ? 31ನೇ ಕಂತಿನ ಹಣ ಜಮೆ ಆಗಿದೆ. 30 ಕಂತುಗಳು ಜಮೆ ಆಗಿತ್ತು. ಇದೀಗ 31ನೇ ಕಂತಿನ ಹಣ ಕೂಡ ಜಮೆ ಆಗಿದೆ. ಒಟ್ಟಾರೆ 2,400 ಕೋಟಿ ರೂಪಾಯಿ, ಅಂದರೆ 1,24,00,000 ಮಹಿಳೆಯರಿಗೆ ಒಟ್ಟಾರೆಯಾಗಿ 2,400 ಕೋಟಿ ರೂಪಾಯಿ ಹಣ ಜಮೆ ಆಗಿರುವಂಥದ್ದು ಟೋಟಲ್ ಆಗಿ. ಸೊ ಇದುವರೆಗೂ ಎಷ್ಟಪ್ಪ ಖರ್ಚಾಗಿದೆ ಗೃಹಲಕ್ಷ್ಮಿಗೆ ಅಂತ ನೋಡಿದ್ರೆ 74,650 ಕೋಟಿ ರೂಪಾಯಿ ವೆಚ್ಚ ಆಗಿದೆ. ಜನವರಿ ತಿಂಗಳು ಹಣ ಇನ್ನು ಬರಬೇಕು. ಇನ್ನು 2 ತಿಂಗಳು ಹಣ ಬರಬೇಕು. ಆ ಹಣ ಯಾವಾಗ ಬರುತ್ತೆ? ಜನವರಿ ಮತ್ತು ಫೆಬ್ರವರಿಯ ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾತಿಲ್ಲ. ಅದನ್ನೇ ಯಾವಾಗ ಹಾಕ್ತೀರಾ ಹಣ? ಹಾಗಾದರೆ ನೀವೇನು ಈ ಪರಿಷ್ಕರಣೆ ಮಾಡಬೇಕು, ಈ ಏನು ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕು ಅಂತ ಇದ್ದೀರಲ್ಲ, ಅದೆಲ್ಲ ಕೊಟ್ಟ ಮೇಲೆ, ಅದೆಲ್ಲ ಅರ್ಜಿ ಹಾಕಿದ ಮೇಲೆ ಈ ಹಣ ಬರುತ್ತಾ, ಅಥವಾ
ಇಲ್ಲ ಅರ್ಜಿ ಹಾಕೋರು ಹಾಕ್ತಾ ಇರಿ, ನಿಮಗೆ ಮಂತ್ಲಿ ಹೇಗೆ ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಹಣ ಬರಬೇಕು ಅದು ಬರ್ತಾ ಇರುತ್ತೆ, ಅದಕ್ಕೇನು ಸಮಸ್ಯೆ ಆಗಲ್ಲ ಅಂತ ಹೇಳ್ತೀರಾ ಹೆಂಗೆ? ಸೊ ಇದು ಕೂಡ ಒಂದು ಕಡೆ ಮಹಿಳೆಯರಿಗೆ ಕನ್ಫ್ಯೂಷನ್ಸ್ ಇದೆ. ಗ್ಯಾರಂಟಿ ನಿಲ್ಲಿಸಲ್ಲ ಅಂದರೆ ಇದರಲ್ಲೂ ಗೃಹಲಕ್ಷ್ಮಿ ಹಣ ನಿಲ್ಲಿಸೋದೇ ಇಲ್ಲ, ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳಿದರು ಡಿ ಕೆ ಶಿವಕುಮಾರ್. ಅದೇ ರೀತಿಯಾಗಿ ಈಗ 3 ತಿಂಗಳ ಹಣ ಬರಬೇಕಿತ್ತು, 1 ತಿಂಗಳು 31ನೇ ಕಂತನ್ನು ಹಾಕಿದ್ದಾರೆ, ಇನ್ನು 2 ತಿಂಗಳ ಹಣ ಬರಬೇಕು, ಯಾವಾಗ ಬರುತ್ತೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅದೇ ಅರ್ಜಿ ಹಾಕಬೇಕಾ, ಅರ್ಜಿ ಹಾಕಿದ ಮೇಲೆ ಹಣ ಬರುತ್ತಾ, ಅಥವಾ ಮುಂಚೆನೇ ಈ ಹಣ ಹೇಗೆ ಜಮಾ ಆಯಿತೋ ಅದೇ ರೀತಿಯಾಗಿ ಆ ಹಣನೂ ಕೂಡ ಜಮೆ ಆಗಿಬಿಡುತ್ತಾ, ಅಥವಾ ಏನು, ಇದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಬೇಕಾಗುತ್ತೆ. ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಒಂದು ಕಂತು ಬಂದಿದೆಯಪ್ಪ, ಹೋಗಿ ನಾಳೆ ಅಥವಾ ಇವತ್ತು ಅಥವಾ ನಾಳೆ ನಾಡಿದ್ರಲ್ಲಿ ಜಮೆ ಆಗ್ಬೋದು ನಿಮ್ಮ ಅಕೌಂಟಿಗೆ, ಹೋಗಿ ಚೆಕ್ ಮಾಡಿಸ್ಕೊಳ್ಳಿ.